ನೋಡಿ, ದೆಹಲಿ ಒಂದು ದೊಡ್ಡ ನಗರ ಆಗಿದೆ, ಆದರೆ ಇದೇ ದೆಹಲಿಯ ಈ ಪ್ರದೇಶ ಪೂರ್ತಿ ಬೇರೆ ಆಗಿದೆ. ಅದುವೇ ಲ್ಯೂಟಿಯನ್ಸ್ ದೆಹಲಿ. ಯಾವಾಗ ಬ್ರಿಟಿಷರು ತಮ್ಮ ರಾಜಧಾನಿಯನ್ನ ಕೋಲ್ಕತ್ತಾದಿಂದ ದೆಹಲಿಗೆ ಶಿಫ್ಟ್ ಮಾಡಿದ್ರು, ಆಗ ಅವರು ಒಂದು ಹೊಸ ಏರಿಯಾ ನಿರ್ಮಾಣ ಮಾಡಿದ್ರು, ನ್ಯೂ ದೆಹಲಿ. ಈ ಹೊಸ ದೆಹಲಿಯ ಡಿಸೈನ್ ನಿರ್ಮಾಣ ಮಾಡುವ ಜವಾಬ್ದಾರಿ ಎಡ್ವರ್ಡ್ ಲ್ಯೂಟಿಯನ್ಸ್ ಗೆ ನೀಡಿದ್ರು. ಅದಕ್ಕೆ ಈ ಪ್ರದೇಶವನ್ನು ಲ್ಯೂಟಿಯನ್ಸ್ ದೆಹಲಿ ಅಂತಾರೆ. ಡಿಸೈನ್ ಸಿಂಪಲ್ ಆಗಿತ್ತು. ಒಂದು ಕಡೆ ನಿರ್ಮಾಣ ಆಗಿತ್ತು ವಾಯ್ಸ್ರಾಯ್ ಹೌಸ್. ಇದನ್ನ ನಾವು ಇವತ್ತು ರಾಷ್ಟ್ರಪತಿ ಭವನ ಅಂತೀವಿ. ಅಲ್ಲಿಂದ ನೇರವಾಗಿ ಒಂದು ದಾರಿ ಬರುತ್ತೆ. ಅದರ ಹೆಸರು ರಾಜ್ಪಥ್ ರೋಡ್ ಆಗಿತ್ತು. ಅದನ್ನ ಇವತ್ತು ಕರ್ತವ್ಯ ಪಥ ಅಂತಾರೆ. ಇದು ನೇರವಾಗಿ ಇಂಡಿಯಾ ಗೇಟ್ ಬಳಿ ಹೋಗುತ್ತೆ. ಮಧ್ಯದಲ್ಲಿ ಇದನ್ನ ಕ್ರಾಸ್ ಮಾಡುತ್ತೆ ಜನಪಥ್. ಇದು ಕೆನಾಟ್ ಪ್ಲೇಸ್ ವರೆಗೆ ಹೋಗುತ್ತೆ. ಈ ಪೂರ್ತಿ ಪ್ಲಾನ್ ಹಚ್ಚು ಹಸಿರಾಗಿ ನಿರ್ಮಾಣ ಆಗಿತ್ತು. ಲ್ಯೂಟಿಯನ್ಸ್ ರೂಲ್ ಸೆಟ್ ಮಾಡಿದ್ರು 1/3 ಏರಿಯಾ ಹಚ್ಚು ಹಸಿರಾಗಿರ್ಬೇಕು ಎಂದು. ಮತ್ತೆ ಇವತ್ತು ಕೂಡ ಇದು ಹಾಗೆ ಇದೆ. ಈ ಏರಿಯಾ ಯಾಕೆಷ್ಟು ಮಹತ್ವ ಅಂದ್ರೆ, ಇಲ್ಲೇ ಹಳೆಯ ಮತ್ತೆ ಹೊಸ ಪಾರ್ಲಿಮೆಂಟ್ ಇರೋದು. ಇಲ್ಲಿ ಅನೇಕ ಐಕಾನಿಕ್ಸ್ ಬಿಲ್ಡಿಂಗ್ಸ್ ಗಳಿವೆ. ಪಾರ್ಲಿಮೆಂಟ್, ರಾಷ್ಟ್ರಪತಿ ಭವನ್, ಇಂಡಿಯಾ ಗೇಟ್, ನಾರ್ತ್ ಬ್ಲಾಕ್, ಸೌತ್ ಬ್ಲಾಕ್ ಎಲ್ಲವೂ ಇಲ್ಲೇ ಇವೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.